ಫ್ರೆಂಡ್ಸ್, ಬೆಂಗಳೂರಂಥ ಸಿಟಿಗಳಲ್ಲಿ ಮನೆ ಕಟ್ಟೋದು ತುಂಬಾ ಕಷ್ಟ. ಇಂಟೀರಿಯರ್ನ ಮಾಡಿಸೋದು ಇನ್ನೂ ಕಷ್ಟ. ಆದರೆ ಇಂಟೀರಿಯರ್ ಮಾಡಿಸಿದ ಮೇಲೆ ಡಿಸೈನ್ ಹೇಗೆ ಬರುತ್ತೆ, ಹಾಗೆಯೇ ನಿಮಗೆ ಏನಾದರೂ ಕಲರ್ ಇಷ್ಟ ಆಗಿಲ್ಲ, ಪ್ಯಾಟರ್ನ್ ಇಷ್ಟ ಆಗಿಲ್ಲ ಅಂದರೆ ಚೇಂಜಸ್ ಮಾಡಿಸೋದು ಇನ್ನೂ ಕಷ್ಟ ಅಂತ ಹೇಳ್ಬೋದು. ಇದೆಲ್ಲದಕ್ಕೂ ಸೊಲ್ಯೂಷನ್ ಬೇಕು ಅಂದರೆ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ. ಫ್ರೆಂಡ್ಸ್, ನಮ್ಮದೀಗ ಜಶಿತಾ ಡಿಸೈನ್ ಸ್ಟುಡಿಯೋದ ಭಾರತಿ ಮೇಡಮ್ ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ಈಗ 3D ಡಿಸೈನ್ನ ಮಾಡಿಕೊಡ್ತೀವಿ. ಮನೆ ಕಟ್ಟೋಕ್ಕಿಂತ ಮುಂಚೆನೇ, ಇಂಟೀರಿಯರ್ನ ಮಾಡೋಕ್ಕಿಂತ ಮುಂಚೆನೇ ನೀವು ಇಂಟೀರಿಯರ್ ಡಿಸೈನ್ನ ನೋಡ್ಬೋದು ಅಂತ ನಮಗೆ ತುಂಬ ಜನ ಹೇಳಿದ್ರು. ಅದಕ್ಕೋಸ್ಕರ ಬಂದಿದ್ದೀವಿ. ಈಗ ಹೌದಾ ಮೇಡಮ್, ಇಲ್ಲಿ ಡಿಸೈನ್ನ ನೋಡ್ಬೋದಾ ಮುಂಚೆನೇ? ಹೌದು ಸರ್, ಖಂಡಿತವಾಗ್ಲೂ ನೋಡ್ಬೋದು. ಏನಂದರೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ನಮ್ಮ ಮನೆ ಯಾವ ರೀತಿ ಬರುತ್ತೆ, ಡಿಸೈನ್ಸ್ ಯಾವ ರೀತಿ ಬರುತ್ತೆ, ಇವಾಗ ಕಿಚನ್ ಆಗಲಿ, ಟಿ ವಿ ಯೂನಿಟ್ ಆಗಲಿ, ವಾರ್ಡ್ರೂಬ್ಸ್ ಆಗಲಿ ಯಾವ ಥರ ಡಿಸೈನ್ಸ್ ಬರುತ್ತೆ ಅಂತ ಗೊತ್ತಿರಲ್ಲ. ಅದೆಲ್ಲ ನಾವು ಡಿಸೈನ್ಸ್ ಮಾಡಿ ಕೊಡ್ತೀವಿ ಸರ್. ಚಿಮ್ನಿ ಎಲ್ಲಿ ಬರುತ್ತೆ ಅಂತ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ, ಅದೆಲ್ಲ ನಾವು ಡಿಸೈನ್ಸ್ ಮಾಡಿ ಕೊಡ್ತೀವಿ ಸರ್. ಇವಾಗ ಯಾವುದೇ ಒಂದು ಯೂನಿಟ್ ಆದರೂ ಅಷ್ಟೇ, ಯಾವುದೇ ಯೂನಿಟ್ ಎಲ್ಲೆಲ್ಲಿ ಬರುತ್ತೆ ಅಂತ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ, ಅದೆಲ್ಲ ನಾವು ಡಿಸೈನ್ಸ್ ಮಾಡಿ ಕೊಡ್ತೀವಿ ಸರ್. ಈಗ ಮನೆ ಇಂಟೀರಿಯರ್ ಮಾಡ್ಸೋಕ್ಕಿಂತ ಮುಂಚೆನೇ ಡಿಸೈನ್ ನೋಡ್ಬೋದಾ? ಹೌದು ಸರ್, ಮುಂಚೆನೇ ನೋಡ್ಬೋದು. ಕಲರ್ನ ನೋಡ್ಬೋದಾ ಮೇಡಮ್? ಕಲರ್ನು ನೋಡ್ಬೋದು ಸರ್, ಕಲರ್ ಆಪ್ಷನ್ಸು ಇದೆ, ಡಿಸೈನ್ಸ್ ಎಲ್ಲ ನಾವು ಮಾಡ್ಕೊಡ್ತೀವಿ ಸರ್. ಏನು ಡಿಸೈನ್ ಯಾವ ರೀತಿ ಬರುತ್ತೆ ಅದೇ ರೀತಿ ಮಾಡ್ಕೊಡ್ತೀವಿ. ಹೌದು ಸರ್. ಏನಂದ್ರೆ ಸರ್, ಇವಾಗ ಡಿಸೈನ್ಸು ಇವಾಗ ಕಿಚನಲ್ಲಿ ಯಾವ ರೀತಿ ಮಾಡಬೇಕು ಅದೆಲ್ಲ ಗೊತ್ತಿರಲ್ಲ ಎಷ್ಟೋ ಕಸ್ಟಮರ್ಸ್ಗೆ. ಇವಾಗ ಕಾರ್ಪೆಂಟ್ಸ್ ಅವರು ಅಲ್ಲಿ ಮಾಡಬೇಕು, ಇಲ್ಲಿ ಮಾಡಬೇಕು ಆ ಥರ ಹೇಳ್ತಾರೆ. ಇವಾಗ ಚಿಮ್ನಿ ಯಾವ ಪಾಯಿಂಟಲ್ಲಿ ಬರುತ್ತೆ ಅಂತ ಅದು ಗೊತ್ತಿರಲ್ಲ. ಇವಾಗ ಪ್ಯೂರಿಫೈ ಎಲ್ಲಿ ಬರುತ್ತೆ ಅಂತಲೂ ಗೊತ್ತಿರಲ್ಲ. ಮತ್ತು ಫ್ರಿಜ್ಜೂ ಎಲ್ಲಿಡಬೇಕು ಅನ್ನೋದು ಗೊತ್ತಿರಲ್ಲ. ಮಿಕ್ಸಿ ಆಗಲಿ ಮತ್ತು ಗ್ರೈಂಡರ್ ಆಗಲಿ ಪ್ರತಿಯೊಂದು ಎಲ್ಲೆಲ್ಲಿ ಇಡಬೇಕು ಅಂತ ನಮ್ಮ ಡಿಸೈನ್ಸಲ್ಲಿ ಮಾಡಿಕೊಡ್ತೀವಿ. ಮತ್ತು ಕಾರ್ನರ್ಸ್ ಸ್ಪೇಸ್ ಎಲ್ಲ ವೇಸ್ಟ್ ಆಗಿಬಿಡ್ತಲ್ಲ ಸರ್, ಅದಕ್ಕೂ ನಾವು ಡಿಸೈನ್ಸಲ್ಲಿ ಆಪ್ಷನ್ ಕೊಡ್ತೀವಿ ಸರ್. ಅದನ್ನು ನಾವು ಡಿಸೈನ್ಸಲ್ಲಿ ಮಾಡ್ಕೊಡ್ತೀವಿ ಸರ್. ಓಕೆ, ಒಟ್ಟಾರೆ ಮನೆ ಸ್ಕ್ವೇರ್ ಫೀಟ್ ಎಷ್ಟು ಏನು ನೋಡಿಕೊಂಡ್ರೆ ಎಲ್ಲವೂ ಕೂಡ ಡಿಸೈನ್ ಮಾಡ್ಕೊಡ್ತೀರಾ ಮನೆ ಕಟ್ಟೋಕ್ಕಿಂತ ಮುಂಚೆ ಅಲ್ವಾ? ಓಕೆ, ಈಗ ವಾರ್ಡ್ರೂಫಲ್ಲಿ ಆದರೆ ಮೇಡಮ್? ವಾರ್ಡ್ರೂಬಲ್ಲಿ ಆದರೆ ಸರ್, ಇವಾಗ ಪಾರ್ಟಿಷನ್ಸ್ ಬರುತ್ತೆ, ಮತ್ತು ಹ್ಯಾಂಗರ್ಸ್ ಬರುತ್ತೆ, ಮತ್ತು ಅದರಲ್ಲೇ ಡ್ರೆಸ್ಸಿಂಗ್ ಮಿರರು ಬರುತ್ತೆ, ಬ್ಯಾಕ್ ಸೈಡು ನಿಮಗೆ ಪಾರ್ಟಿಷನ್ಸು ಬರುತ್ತೆ. ಈ ಥರ ಎಲ್ಲ ನಾವು ಮಾಡ್ಕೊಡ್ತೀವಿ ಸರ್. ಹ್ಯಾಂಗರ್ ಯೂನಿಟ್ಟು ಪ್ರತಿಯೊಂದನ್ನು ನಾವು ಮಾಡ್ಕೊಡ್ತೀವಿ. ಅಷ್ಟೇ ಅಲ್ಲ ಸರ್, ನಾವು ಟಿ ವಿ ಯೂನಿಟು ಮಾಡ್ಕೊಡ್ತೀವಿ. ಇವಾಗ ಏರಿಯಾ ಚಿಕ್ಕದಿದ್ರೂ ಅದು ಲಕ್ಸುರಿಯಾಗಿ ನಾವು ಡಿಸೈನ್ಸ್ ಎಲ್ಲ ಮಾಡ್ಕೊಡ್ತೀವಿ. ಮತ್ತು ಏರಿಯಾ ಜಾಸ್ತಿ ಇದ್ರೂ ಸಹ ಅದಕ್ಕೂ ಸಹ ಲಕ್ಸುರಿಯಾಗಿ ಯಾವ ಏರಿಯಾಕ್ಕೆ ಎಲ್ಲೆಲ್ಲಿ ಏನೇನು ಬರುತ್ತೆ, ಗ್ಲಾಸಸ್ಸು ಮತ್ತು ಡೋರ್ಸಸ್ಸು ಏನೇನು ಬರುತ್ತೆ ಎಲ್ಲನೂ ನಾವು ಡಿಸೈನ್ಸ್ ಮಾಡ್ಕೊಡ್ತೀವಿ. ಓಕೆ, ಪ್ರತಿಯೊಂದು ಕೂಡ 3D ಡಿಸೈನ್ ಮಾಡ್ಕೊಡ್ತೀವಿ. ಹೌದು ಸರ್. ಅಷ್ಟೇ ಅಲ್ಲ ಸರ್, ನಿಮ್ಮ ಮನೆಯಲ್ಲಿ ಎಲ್ಲೆಲ್ಲಿ ಏನೇನು ಬರುತ್ತೆ ಅಂತ ಟಿ ವಿ ಯೂನಿಟು, ಕಿಚನ್ನು, ವಾರ್ಡ್ರೂಬ್ಸು ಅದೆಲ್ಲ ನಾವು ವಾಕ್ ಥ್ರೂ ಡಿಸೈನ್ಸಲ್ಲೂ ಕೊಡ್ತೀವಿ ಸರ್. ಓಕೆ ಮೇಡಮ್, ಈಗ ಕಾಸ್ಟ್ ಎಲ್ಲ ಎಷ್ಟಾಗುತ್ತೆ ಮೇಡಮ್? ಸರ್, ಕಾಸ್ಟ್ ಎಲ್ಲ ಅಂತ ಅಂದರೆ ನಿಮಗೆ 1 BHK ಅಂದರೆ 2,999 ಆಗುತ್ತೆ. 2 BHK ಅಂದರೆ 3,999 ಆಗುತ್ತೆ. 3 BHK ಅಂದರೆ 4,999 ಆ ಥರ ಆಗುತ್ತೆ ಸರ್. ಓಕೆ, ಈಗ ಕನಸಿನ ಮನೆ ಹೆಂಗೆ ಬರುತ್ತೆ, ಇಂಟೀರಿಯರ್ ಹೆಂಗೆ ಬರುತ್ತೆ ನೋಡಬೇಕು ಅಂತ ಅಂದ್ಕೊಂಡ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಂಬರ್ನ ಹಾಗೆಯೇ ಡೀಟೇಲ್ಸ್ನ ಕೂಡ ನಾನು ಕೊಟ್ಟಿರ್ತೀನಿ. ಒಂದ್ಸರಿ ಕಾಲ್ ಮಾಡಿಕೊಂಡು ನಿಮ್ಮ ಕನಸಿನ ಮನೆ ಡಿಸೈನ್ ಹೆಂಗೆ ಬರುತ್ತೆ, ಕಿಚನ್ ಎಲ್ಲಿ ಬರುತ್ತೆ, ಕಿಚನಲ್ಲಿ ಏನೇನು ಐಟಮ್ಸ್ಗಳನ್ನ ಎಲ್ಲೆಲ್ಲ ಇಡಬೇಕಾಗುತ್ತೆ, ಹಾಗೆ ವಾರ್ಡ್ರೂಫ್ ಯಾವ ರೀತಿ ಬರುತ್ತೆ, ಟಿ ಯೂನಿಟ್ ಹೇಗೆ ಬರುತ್ತೆ ಎಲ್ಲದನ್ನೂ ಕೂಡ ಕಂಪ್ಲೀಟಾಗಿ ನೋಡ್ಕೊಳ್ಬೋದು. ನಂಬರ್ನ ಕೊಟ್ಟಿರ್ತೀನಿ, ಒಂದ್ಸರಿ ಚೆಕ್ನ ಮಾಡ್ಕೊಂಡು ನೀವು ಕೂಡ ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಕೂಡ ನಿಮ್ಮ ಮನೆ 3D ಡಿಸೈನ್ನ ಪಡ್ಕೊಳ್ಬೋದು. ತುಂಬ ಚೆನ್ನಾಗಿ ಮಾಹಿತಿ ತಿಳಿಸ್ಕೊಟ್ಟು ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.